ನನ್ನ ರಾಶಿಲಿ ನೋಡಿ ಏನಿದೆ ಅಂತ ಇವತ್ತು. ಯಾರಿಗೆ ಕೊಡೋದು? ತಡಿ. ಶಾಂತಿ? ಹಾಂ ದೇವ್ರೆ ಬಂದೆ. ಹೇಳಿ ದೇವ್ರೆ, ಏನು ಮಾಡ್ತಿದ್ದೆ ಒಳಗಡೆ? ಕೆಲಸ ಮಾಡ್ತಾ ಇದ್ದೆ, ಬೆಡ್ಶೀಟ್ ಎಲ್ಲ ಮಡ್ಚ್ತಾ ಇದ್ದೆ. ಹೇಳಿ ಏನು ಅಂತ. ಅಲ್ಲ, ಇವತ್ತು ನನ್ನ ರಾಶಿಲಿ ಹಾಂ ದೇವ್ರೆ. ಇದು ತೊಗರಿಬೇಳೆ, ಕಡಲೆಬೇಳೆ ಮತ್ತು ಏನೋ ಇನ್ನೊಂದು ಕಾಳು, 3 ಕಾಳು ಹಾಕ್ಬಿಟ್ಟು ಕೆಂಪು ಬಟ್ಟೆ ಕಟ್ಬಿಟ್ಟು ಇಟ್ಕೋಬೇಕಂತೆ ಇವತ್ತು. ನನಗೆ ಒಳ್ಳೇದಾಗುತ್ತಂತೆ. ಅದಕ್ಕೆ ಮಾರನೇ ದಿನ ತುಳಸಿ ಗಿಡಕ್ಕೆ ಚೆಲ್ಲಬೇಕಂತೆ. ಮಾಡಬೇಕು. ಏನು ಮಾಡೋದು? ಕೆಂಪು ಬಟ್ಟೆ ಇದ್ರೆ ತಂದ್ಕೊಡ್ತೀಯಾ? ಕೆಂಪು ಬಟ್ಟೆನಾ ದೇವ್ರೆ? ಸರಿ, ನೋಡಿ ಉಟ್ಕೊಬಂದು ತಂದ್ಕೊಡ್ತೀನಿ. ಆದರೂ ಇದೆಲ್ಲ ನಂಬ್ತೀರಾ ನೀವು? ನಂಬ್ತೀನಿ, ಸ್ವಲ್ಪ ಸ್ವಲ್ಪ. ಒಂದೊಂದ್ಸಲಿ ನಂಬ್ತೀನಿ, ಒಂದೊಂದ್ಸಲಿ ಮಾಡ್ತೀನಿ. ಇದು ಮಾತ್ರ ಮಿಸ್ ಮಾಡೋದಿಲ್ಲ, ಈ ಪ್ರೋಗ್ರಾಮ್ ಮಾತ್ರ. ಆ ದಿನ ನೋಡ್ತೀನಿ, ಆದರೆ ಈ ಒಂದೊಂದು ದಿನ ಮಾಡ್ತೀನಿ. ಈಗ ಒಂದ್ಸಲಿ ಮಾಡಿ ನೋಡೋಣ, ಒಳ್ಳೇದಾಗುತ್ತೆ ಅಂತೆ. ನಿನಗೇನನ್ಸುತ್ತೆ? ನನಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ ದೇವ್ರೆ. ಈಗದು ಕಾಲದ ಮಕ್ಕಳು ಯಾವುದ್ರ ಮೇಲೆ ನಂಬ್ತೀರಾ? ಯಾವುದೂ ನಂಬೋದಿಲ್ಲ. ದೇವರು ದಯ್ಯ ಅದ್ರ ಮೇಲೆಲ್ಲ ನಂಬಿಕೆನೇ ಇರಲ್ಲ ಬಿಡಿ ನಿಮಗೆಲ್ಲ. ಇಲ್ಲ ದೇವ್ರೆ, ದೇವರು ದೆವ್ವದ ಮೇಲೆಲ್ಲ ನಂಬಿಕೆ ಇದೆ. ಆದರೆ ಈ ಥರ ಶಾಸ್ತ್ರ ಅದು ಇದು ಅಂತ ಹೇಳ್ತಾರಲ್ಲ, ಅದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಂತ ಹೇಳಿದೆ. ಯಾಕಂದರೆ ಅದು ದೇವ್ರೇನು ಬಂದು ಹೇಳಲ್ಲ. ನಾವೇನು ಅದು ಮಾಡ್ದಂಗೆ ಅದೇನು ಆಗೋದಿಲ್ಲ, ಮಾಡಿ ಆಗುತ್ತೆ ಅಂತ ಹೇಳ್ತಾರೆ. ಏನಾದರೂ ಆಗಿದೆಯಾ ನಿಮಗೇನೆ? ಹಂಗೇನಿಲ್ಲ, ಅದೊಂದು ನಂಬಿಕೆ ಅಷ್ಟೇ, ಅದಕ್ಕೆ ಮಾಡ್ತೀನಿ. ಮೀಟಿಂಗ್ ಹೊಡ್ಕೊಂಡು ಸಾಯ್ತಾ ಇರ್ತಾರೆ. ಮೀಟಿಂಗ್ ಹೊಡ್ಕೊಂಡು ಈ ಶಾಂತಿನ ಪಾಯ್ ಮುಚ್ಚಿಸ್ತೀನಿ. ಅವ್ನು ಒಂದ್ಸಲ ಹೋಗ್ಲಿ ನಮ್ಮ ಅಕ್ಕ. ತಿಂಡಿ ಆಯ್ತಾ ನೋಡು? ಇಷ್ಟೊತ್ತಾಯ್ತು ಅವಳ ತಿಂಡಿ ಮಾಡೋಕ್ಕೇನು. ಹೋಗಿ ಜಯಿ, ತಿಂಡಿ ಆಯ್ತೇನೆ? ಇನ್ನೊಂದು ಸ್ವಲ್ಪ. ಅಲ್ಲ, ಒಂದು ತಿಂಡಿ ಮಾಡಕ್ಕೆ ಇಷ್ಟೊಂದು ಮಾಡ್ತಿದ್ಯಲ್ಲ, ಅದು ನಾನೇ ಮಾಡ್ತಿದ್ದೆ ತಾನೆ. ಅಕ್ಕಗೆ ಹುಚ್ಚು ಹಿಡಿದ್ಬಿಟ್ಟಿದೆ. ಹುಚ್ಚು ನಾನೇ ಮಾಡ್ತಿದ್ದೆ ಅಂತೆ. ನಾನೇ ಹೊಡಿಯೋದು ಮತ್ತೆ ನಾನೇ ಮಾಡ್ತಿದ್ದಲ್ಲ, ನಾನೇ ಹೇಳ್ತಿದ್ದಲ್ಲ ಅಂತ ಹೇಳ್ಕೊಂಡಿರ್ತಾರೆ. ಏನೇ ತಿಂಡಿ ಮಾಡ್ತಾ ಇದ್ಯಾ? ಏನು ಮಾಡಲಿ, ನೀನು ಹೇಳಿರೋದೇ ಮಾಡ್ತಾ ಇರೋದು. ಪಲಾವ್ ಮತ್ತೆ ಚಟ್ನಿ. ಇನ್ನೇನು ನಾನು ಹೇಳಿರೋದಾ? ಅವಳಿಗೇನೋ ತಲೆ ಕೆಟ್ಬಿಟ್ಟಿದ್ಯಾ? ನಾನೇ ಯಾವಾಗ ಹೇಳ್ದೆ? ಹೋಗ್ಲಿ, ಬೇಗ ಆದರೆ ತಗೋಬಾ, ಹೊಟ್ಟೆ ಸಿತಂಡು. ಅತ್ತೆಯವ್ರು ಇನ್ನೇನಾದರೂ ಹೇಳೋದಿತ್ತಾ? ಒಳಗೆ ಸ್ವಲ್ಪ ಕೆಲಸ ಇದೆ. ಏನಿಲ್ಲ, ಹೋಗು. ಜಯಿ, ಜಯಿ. ಅಯ್ಯೋ, ಈ ಪ್ರೇಮಿ ಬೇರೆ ಬಂದೇ ಬಿಟ್ಲಾ? ಅಯ್ಯೋ, ಇಷ್ಟು ಬೇಗನೆ ಬಂದ್ಬಿಟ್ಲು. ನಾನು ಬೇರೆ ಅಡುಗೆ ಮಾಡ್ಕೊಂಡು ಕೂತಿದ್ದೀನಿ, ಇನ್ನೂ ಆಗೇ ಇಲ್ಲ. ಇದೆಷ್ಟೊತ್ತಾಯ್ತದಪ್ಪ ಬೇಕೆ? ಯಾರು? ಒಳಗೆ ಬನ್ನಿ. ಅಯ್ಯೋ, ಇದೊಂದು ಗೌರಮ್ಮ ಕರೆಸ್ಬಿಟ್ಟಿದ್ನೇನಂತಾರೋ. ಅಲ್ಲ, ಜೈ ಇಲ್ವಾ? ಜೈ ಇದ್ದಾಳೆ, ಬನ್ನಿ ಒಳಗಡೆ. ಗೌರಮ್ಮ ನೀನಾ? ಜೈ ಇದ್ದಾಳೆ, ಬಾ ಕುತ್ಕೋ. ಏನಕ್ಕೆ? ಟೌನಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲಲ್ಲ, ಅದಕ್ಕಾ? ಅದಕ್ಕೇನೆ. ಎಲ್ಲಿ ಜೈ? ಅಡುಗೆ ಮಾಡ್ತಾ ಇದ್ದಾಳೆ. ಏನೋ ಅಡುಗೆ ಮಾಡ್ತಾ ಇದ್ದಾಳ? ನಮ್ಮ ಜೈ? ನಿಮ್ಮ ಜೈಯ ಗೊತ್ತಿಲ್ಲ, ನಮ್ಮನೇಲಿರೋ ಜೈನೇ. ಏನಾಗಿದೆ ಜೈಗೆ? ನಿನ್ನಿಂದ ನೋಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬಂದ್ಲು, ಅದು ಇದು ಅಂತ ಹೇಳ್ದು, ಏನೇನೋ ಹೇಳ್ದು. ಅದಕ್ಕೂ ಇದಕ್ಕೂ ಒಂದು ಮ್ಯಾಚ್ ಆಯ್ತಲ್ಲ. ಕುತ್ಕೋ, ಯಾಕೆ ನಿಂತ್ಕೊಂಡೇ ಇದೆಯಾ? ಗೌರಮ್ಮಕ್ಕ. ಏನು ನಾಷ್ಟ ಮಾಡಿದೆ? ಉಪ್ಪಿಟ್ಟು ಮಾಡಿಟ್ಟು ಬಂದಿದ್ದೀನಿ. ಮಾಡಿಟ್ಟು ಬಂದಿದ್ಯಾ? ತಿಂದಿಲ್ವಾ? ಇಲ್ಲ, ತಿಂದು ಬಂದೆ. ಏನಪ್ಪ ಮತ್ತೆ ಉಲ್ಟಾನೆ ಮಾತಾಡ್ತೀಯಲ್ಲೇ? ನನ್ನಿಂದ ನೋಡ್ತಾ ಇದ್ದೀನಿ ನಾನು. ಅಯ್ಯೋ, ನಿನ್ನ ವಿಷಯಕ್ಕೆ ಮತ್ತೆ ಬರ್ತುಂಟು. ಏನಕ್ಕಪ್ಪ? ಅಲ್ಲ ಪ್ರೇಮಿ, ನನಗೆ ಕುತ್ಕೊಂಡು ಎಲ್ಲರಿಗೆ ತಿನ್ಕೊಂಡು ಮಾತಾಡ್ಕೊಂಡಿದ್ದೆ. ಅಷ್ಟು ಬೇಗ ಹೆಂಗೆ ಎದ್ದೋದೆ? ಯಾಕೆ ಹಂಗೆ ಓಡೋದೆ? ಕಾರಣ ಇಲ್ಲ ನೀನು? ಮಾತಾಡಿರೋ ಮಾತಿಗೆ ಅಲ್ಲೇ ಕೂರ್ಬೇಕಿತ್ತ ನಾನು. ಇಲ್ಲ, ಸ್ವಲ್ಪ ಕೆಲಸ ಇತ್ತು ಗೌರಮ್ಮಕ್ಕ, ಅದಕ್ಕೆ ಹೋದೆ. ಒಲೆ ಮೇಲೆ ಆಲಿಕ್ಕಿದ್ದೆ, ಅದಕ್ಕೆ. ಅಯ್ಯೋ, ಹುಡುಗಿರ ನೋಡ್ಕೊಂಡು ಬರೋದಲ್ವಾ? ಒಲೆ ಮೇಲೆ ಏನಿದೆ, ಏನು ಎಂತ ಮಾಡ್ತಾ ಇದೀವಿ, ಏನು ಕೆಲಸ ಇದೆ, ಅದೆಲ್ಲ ನೋಡ್ಕೊಂಡು ಆಮೇಲೆ ಮಾತಾಡಕ್ಕೆ ಬರಬೇಕು. ಅದಕ್ಕಿಂತ ಮುಂಚೆಗೆ ಮಾತಾಡಕ್ಕೆ ಬಂದೆ. ಹೋಗ್ಲಿ ಬಿಡು. ಮತ್ತೆ ಇಲ್ಲೊಂದು ಸ್ವಲ್ಪ ನಾಷ್ಟ ಮಾಡುವಂತೆ ಸುಮ್ಮನೆ. ಜೈ ಮಾಡ್ತಾ ಇದ್ದಾಳೆ, ಪಲಾವ್ ಮತ್ತೆ ಚಟ್ನಿ ಮಾಡ್ತಾ ಇದ್ದಾಳಂತೆ. ಹೌದಾ? ಅಡುಗೆ ಮಾಡೋಕ್ಕೆ ಕಷ್ಟ ಅಂತ ಇಟ್ಟವಳು ಅಡುಗೆ ಮಾಡ್ತಿದ್ದಾಳೆ ಅಂದರೆ ಏನೋ ಆಗಿರಬೇಕು. ಪ್ರೇಮಿ, ಹೊರಟಿಯಾ? ಹೊರಟಾಯ್ತು. ನೀನು ಇನ್ನು ಬಂದಿಲ್ಲ, ಅದಕ್ಕೆ ಕಾಯ್ತಾ ಕೂತಿದ್ದೆ. ಇನ್ನೂ ಟೈಮ್ ಆಯ್ತಾ ಉಂಟು. ನಾನು ಹೇಳಿದೆ ಎಷ್ಟು ಗಂಟೆಗೆ. ನೀನು ಇನ್ನೂ ಅಡುಗೆನೇ ಆಗಿಲ್ಲ ಅಂತ ಹೇಳ್ತಿದ್ಯಾ. ಶಾಂತಿ ಇಲ್ವಾ ಮನೇಲಿ? ಇದ್ದಾಳಲ್ಲ. ಮತ್ತೆ ಅಡುಗೆ ಯಾಕೆ? ಅದೇನಿಲ್ಲ, ನಾನೇ ಒಂದು ಸ್ವಲ್ಪ ಪಲಾವ್ ಮಾಡಬೇಕು ಅಂತ ನನಗೆ ಆಸೆ ಆಗಿತ್ತು. ಅದಕ್ಕೆ ನಮ್ಮ ಅಕ್ಕನಿಗೆ ತುಂಬ ಇಷ್ಟ ಪಲಾವ್ ಅಂದರೆ. ನನ್ನ ಕೈಯಾರೆ ಮಾಡ್ಕೊಡೋಣ ಅಂತ. ಹೌದಾ? ಸರಿ ಮಾಡು, ಬೇಗ ಮಾಡು. ಟೈಮ್ ಆಗ್ತಿದೆ, ಹೋಗಬೇಕು. ಬ್ಯಾಂಕ್ ಕ್ಲೋಸ್ ಆಗಿಬಿಡುತ್ತೆ. ಆಯ್ತು. ಇನ್ನೇನು ಬೇಯಕ್ಕೆ ಇಟ್ಟಿದ್ದೀನಿ, ಬೇಯ್ತಾ ಇದೆ. ನಾನು ಆಯಿತು, ದಮ್ಮಕ್ಕೆ ಇಟ್ಟಿದ್ದೀನಿ ಅಷ್ಟೇ, ಮುಗ್ದೋಯ್ತು. ಇನ್ನೂ ಅದು ದಮ್ಮಿ ಇವ್ರಿಗೆಲ್ಲ ಹಾಕೊಟ್ಟು ನೀನು ತಿಂದು ಎಷ್ಟೊತ್ತಾಯ್ತದೆ ಗೊತ್ತಾ? ಅಲ್ಲ, ನೀ ಬ್ಯಾಂಕಿಗೆ ಏನು ಅರ್ಜೆಂಟು ನಿನಗೆ? ಏನು ದುಡ್ಡು ತೆಗೆಕ್ಕೆ ಹೋಗ್ತಾ ಇದೆಯಾ? ಇಲ್ಲ ಗೌರಮ್ಮಕ್ಕ, ದುಡ್ಡೇನಲ್ಲ, ಸಂಘದ್ದು ದುಡ್ಡಿದೆಲ್ಲ, ಅದನ್ನು ಬ್ಯಾಂಕಿಗೆ ಕೊಟ್ಟು ಬರೋಕ್ಕೆ. ಹೌದಾ? ಯಾವ ಸಂಘ? ಸೊಸೈ ಸಂಘ. ಎಷ್ಟು ಸಂಘದಲ್ಲಿದೆಯಾ? 2 ಸಂಘದಲ್ಲಿದ್ದೀನಿ. ಯಾವ್ದು? ಇದು ಬೇರೆ, ಧರ್ಮಸ್ಥಳ ಸಂಘ ಮತ್ತು ಸೊಸೈ ಸಂಘ. ಹೌದಾ? ಏನಕ್ಕೆ 2 ಸಂಘಕ್ಕೆ ಸೇರ್ಕೊಂಡಿದ್ಯಾ? ದುಡ್ಡು ಲೋನ್ ಏನಾದ್ರು ತೆಗ್ದಿದ್ಯಾ? ಎಷ್ಟು ತೆಗ್ದಿದ್ಯಾ? ತೆಗ್ದಿದ್ದೀನಿ. ಸ್ವಲ್ಪ ಮನೆ ಕಟ್ಟಕ್ಕೆ ದುಡ್ಡು ಬೇಕಿತ್ತಲ್ಲ, ಅದಕ್ಕೆ ತೆಗ್ದಿದ್ದೆ. ಇನ್ನೇನು ಮನೆ ಕಟ್ಟಕ್ಕೆ ಅಂತಲೇ ಎಲ್ಲ ತೆಗೆದು ಬ್ಯಾಂಕಲ್ಲಿ ಹಾಕೊಂಡಿದ್ದೀನಿ. ಇನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕಷ್ಟೇ ಮನೆ. ಹೌದಾ? ಎಷ್ಟು ತೆಗ್ದಿದ್ಯಾ? ಎಷ್ಟು ಅಂದರೆ ಹೆಂಗೆ ಹೇಳಿ ನಾನು? ಅಲ್ಲ, ದುಡ್ಡು ತೆಗ್ದೋಳು ಗೊತ್ತಿಲ್ಲ ಎಷ್ಟು ಹಣ ಬ್ಯಾಂಕಲ್ಲಿ ಉಂಟು ಅಂತ? ಇದೊಂದು ಎಲ್ಲನೂ ಹೇಳಬೇಕು. ಏನೂ ಇಲ್ಲ, ಒಂದು 4 ಲಕ್ಷ. ಅಲ್ಲ ಹುಡುಗಿ, ಸಂಘದಿಂದ 4 ಲಕ್ಷ ಕೊಡ್ತಾರಾ? ಕೊಡ್ತಾರೆ. 3 ಲಕ್ಷ ಮೇಲೆ ಕೊಡೋದಿಲ್ಲ ಅಷ್ಟೇ. ಅಯ್ಯೋ, ಇದೊಂದು ನಿನಗ್ಯಾಕಕ್ಕ ಸಂಘದ ವಿಷಯ ಅಲ್ಲ, ನೀನೇನಾದರೂ ಸೇರ್ಕೋತಿದ್ದ? ಅಲ್ಲ ಕಣೆ, ನಾನು ಯಾಕೆ ಸಂಘ ಸೇರ್ಕೊಳ್ಳಿ ತಗೋ? ನನಗಿಂದ ಏನು ದುಡಿಯೋಕ್ಕಾಗ್ತಿತ್ತಾ? ನಾನು ಕಟ್ಟಕ್ಕಾಗ್ತಿತ್ತಾ? ನನ್ನ ಕೈಲಾಗೋದಿಲ್ಲ, ಅದೆಲ್ಲ ಆಗೋದಿಲ್ಲ. ಕೇಳಿದೆ ಹಂಗೆ, ಸಂಘ ಅಂತಾರಲ್ಲ, ಹೆಂಗೆ ಏನು ಅಂತ ವಿಚಾರಿಸ್ಕೊಳ್ಳೋದು. ಅಂದಂಗೆ ನೀನು ಇದೆಯಾ ಸಂಘದಲ್ಲಿ?
ಹಾಂ ಇದ್ದೀನಿ. ಎಷ್ಟು ಸಂಘದಲ್ಲಿದೆಯಾ? ಒಂದೇ. ಒಂದೇನಾ? ಅವಳು ಎರಡಲ್ಲಿದ್ದಾಳೆ, ನೀನು ಒಂದರಲ್ಲೇನಾ? ಹ್ಞೂ ನನಗೆ ಒಂದೇ ಸಾಕು ಅಂತ ಯಾರು ಕಟ್ಕೊಂಡು ಹೋಗ್ತಾರೆ? ನೀನು ಲೋನ್ ತಗೊಂಡಿದ್ಯಾ? ಸುಮ್ಮನೆ ಇರಕ್ಕ ನೀನು. ನಿನ್ಗೆ ಯಾಕೆ ಸಂಘದ ಬಗ್ಗೆ ನಾವು ಲೋನ್ ಅದು ತಗೋತೀವಿ ಏನಾದ್ರು ತಗೋತೀವಿ, ನಿನ್ಗೆ ಯಾಕೆ? ಅಯ್ಯ, ಒಂದು ಸ್ವಲ್ಪ ಏನಾದರೂ ಹೇಳಿದ್ರೆ ಏನಾಗುತ್ತೆ ತಿಳ್ಕೊಂಡಾಗಾಯ್ತದಪ್ಪ ನಾನು. ಅದ್ರಲ್ಲಿ ಏನೋ ಇರೋದು ಹೇಳಕ್ಕೆ? ಅಲ್ಲ, ತೆಗ್ದಿದೆಯೋ ಇಲ್ವೋ ಅಂತ ಕೇಳಿದೆ ಅಷ್ಟೇ ಅಪ್ಪ. ಹ್ಞೂ ತೆಗ್ದಿದ್ದಾಳೆ. 80,000 ರೂಪಾಯಿ. ಅದರಲ್ಲಿ ಒಂದು ಚೈನ್ ತಗೊಂಡಿದ್ದಾಳೆ. ಹೌದೇನೇ ಜೈ, ನಂಗೆ ತೋರಿಸೇ ಇಲ್ಲ ಮತ್ತೆ. ಎಳೆ ಚೈನು, ಎಳೆದು ಅದನ್ನೇನು ತೋರ್ಸಕ್ಕಿರೋದು, ಒಳಗೆ ಎತ್ತಿಟ್ಟಿದ್ದೀನಿ ಅಷ್ಟೇ. ಬಿಡಾರಿ, ಎಲ್ಲ ಮಾಡಿಸ್ಕೊಬಿಡ್ತಾಳೆ, ಏನು ಹಾಕೊಳಕಿಲ್ಲ, ಇಲ್ಲದಂಗೆ ಇರ್ತಾಳೆ. ಜೈ ಆಯ್ತೀನಿ, ಟೌನ್ಗೆ ಹೋಗ್ಬೇಕು. ಆಯ್ತು, ನೀರು ಇರು ನೋಡ್ತೀನಿ. ಶಾಂತಿ ಅದೊಂದು ಸ್ವಲ್ಪ ಕೈಯಾಡು ಬೆಂದಿದ್ಯಾ ಅಂತ ನೋಡು. ಹಾಂ ಆಯ್ತು ತೋರೆ. ಏನೋ ಹಂಗೆ ಬಂದು ನಿಂತ್ಕೊಂಡೆ, ಏನೋ? ಅಮ್ಮ ಅಮ್ಮ ಅದು ಏನದು? ಏನು ಹೇಳು. ಅಮ್ಮ, ಒಂದು 10,000 ರೂಪಾಯಿ ಇದ್ರೆ ಕೊಡ್ತೀಯಾ? ಏನು 10,000 ರೂಪಾಯಿನಾ? ಹ್ಞೂ ಅಮ್ಮ, 10,000 ರೂಪಾಯಿ ಇದ್ರೆ ಕೊಡಮ್ಮ. ಇಲ್ಲ ಗೌರಮ್ಮಕ್ಕನ ಕೈಲಿ, ದೊಡ್ಡಮ್ಮನ ಕೈಲಿ ಇಸ್ಕೊಡು. ಹಾಂ 10,000 ರೂಪಾಯಿ ಎಲ್ಲಿಂದ ತರೋದೀಗ ನಾನು? ಏನಕ್ಕೆ ನಿಂಗೆ 10,000 ರೂಪಾಯಿ? ಅದೆಲ್ಲ ನಿಂಗೆ ಯಾಕಮ್ಮ? 10,000 ರೂಪಾಯಿ ಕೊಡಮ್ಮ. ಅಯ್ಯೋ ದೇವ್ರೆ, ಇರು ಗೌರಮ್ಮಕ್ಕನ ಕೇಳ್ತೀನಿ. ಅಕ್ಕ ಏನು 10,000 ರೂಪಾಯಿ ಬೇಕಂತ? ಅದಕ್ಕೆ ನನ್ನ ಕೇಳ ಕೇಳ್ತಾ ಇದ್ದಾನ? ಹ್ಞೂ ಅದೇ ಅಕ್ಕ, ಇದ್ರೆ ಕೊಡಕ್ಕ, ಏನೋ ಅರ್ಜೆಂಟ್ ಕೆಲಸ ಅಂತೆ. ಬಾ, ನಾನು ದುಡ್ದು ಕಟ್ಟಿ ಹಾಕ್ತಾ ಇದ್ದೀನಿ ಕೊಡಕ್ಕೆ ನಿಮ್ಗೆಲ್ಲರಿಗೂ. ನೀನೇ ತಾನೇ ಚಿನ್ನ ಮಾಡಿಸ್ಕೊಂಡಿರೋದು, ಕೊಡು ನೀನೇ. ಏನು ಅಮ್ಮ ಚಿನ್ನ ಮಾಡಿಸ್ಕೊಂಡುಂಟಾ? ಮಾಡಿಸ್ಕೊಂಡಿದ್ದಾಳಲ್ಲ 80,000 ರೂಪಾಯಿ ಲೋನ್ ತೆಗೆದು ಸಂಘದಿಂದ. ಹೌದಮ್ಮ, ನನಗೆ ಹೇಳೇ ಇಲ್ಲ ನೀನು. ಅಲ್ಲ, ಆ ಹುಡುಗಿಗೆ ಶಾಪಿಂಗ್ ಮಾಡಕ್ಕೆ 10,000 ರೂಪಾಯಿ ಬೇಕು, ಇವನೇ ಸಾಲ ಮಾಡೋದು. ಅಮ್ಮ ಏನಮ್ಮ, ನನಗೆ ಹೇಳಿಲ್ಲ ನೀನು ಒಡವೆ ತೆಗ್ದಿದ್ದೀಯಾ ಅಂತ. ಒಡವೆ ಅಲ್ಲ, ನಾನು ತೆಗ್ದಿಲ್ಲ. ಅದು ಪ್ರೇಮಿ ಕೊಡಕ್ಕಂತ ಇಟ್ಟಿದ್ದೆ. ನನಗ ಚೈನು. ಏನಮ್ಮ ಏನಾಗಲ್ಲ, ಒಂದು ಸ್ವಲ್ಪ 10,000 ರೂಪಾಯಿ ನನಗೆ ಅಷ್ಟೇನು ಬೇಡ, ಒಂದು 10,000 ರೂಪಾಯಿ ಕೊಡಮ್ಮ. ನೀನು ಕಿವಿಲಿರೋ ವಾಲೆ ಕೊಡು. ಓಲೆನಾ? ಅದು ಕಿವಿಲಿ ಒಂದೇ ಜೊತೆ ಓಲೆ ಇರೋದು ಕಣೋ, ಅದನ್ನು ಕೊಟ್ಬಿಟ್ಟೆ ನಾನೇನು ಹಾಕೊಳ್ಳಿ? ಶಾಂತಿ ಹತ್ರ ಇರ್ಬೋದು, ಕೇಳ್ಕೊ. ಅವಳ ಹತ್ರ ಓಲೆ ಇರ್ಬೋದು, ಕೇಳ್ಕೊ. ಶಾಂತಿ, ಹಾಂ ಬಂದೆ. ಶಾಂತಿ, ನಿನ್ನ ಹತ್ರ ಯಾವುದೋ ಒಂದು ವಾಲೆ ಇದೆ ಅಂತಲ್ಲ, ಕೊಡು. ನನ್ನ ಹತ್ರ ಇದ್ದಿದ್ದೆಲ್ಲ ನೀವೇ ತಗೊಂಡೋಗಿದ್ದೀರಲ್ಲ, ಇನ್ಯಾವ ಒಡವೆ ಇದೆ? ಕಿವಿಲಿ ಹಾಕೋ ವಾಲೆ ಕೂಡ ಇಲ್ಲ. ಯಾಕೆ ಸುಳ್ಳು ಹೇಳ್ತಿದ್ಯಾ? ಕೊಡು, ಎಲ್ಲ ನಿಮಗೆ ತಾನೇ ಮಾಡಿರೋದು ನಾನು. ಇಲ್ಲ ರೀ, ನನ್ನ ಹತ್ರ ಇದ್ದಿದ್ದು ಒಡವೆಗಳೆಲ್ಲ ನೀವೇ ತಗೊಂಡು ಹೋಗಿದ್ದೀರಾ. ಇನ್ಯಾವ ಒಡವೆ ಅಂತ ಕೊಡಲಿ? ಇರೋದೊಂದು ಮೂಗ್ಬಿಟ್ಟು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಈ ಗಾಜಿನ ಬಳೆಗಳು, ಇದು ಬಿಟ್ಟರೆ ಏನೂ ಇಲ್ಲ ನೋಡಿ. ಆ ಹುಡುಗಿ ಹತ್ರ ಏನಿಲ್ಲದಂಗೆ ಮಾಡ್ಬಿಟ್ಟ ಪಾಪ. ಹೌದಾ? ಏನಿಲ್ವಾ? ಆ ಕಬೋರ್ಡ್ ಕೀ ಯಾಕೆ ಹಾಕಿದ್ಯಾ? ಕೊಡು ನೋಡೋಣ. ಇಲ್ಲ ರೀ, ಅದರಲ್ಲಿ ಏನೂ ಇಲ್ಲ, ಕೀ ಹಾಕಿಲ್ಲ ನಾನು. ಇಲ್ಲ, ನಾನು ಓಪನ್ ಮಾಡಿದ್ರೆ ಓಪನೇ ಆಗ್ತಾ ಇಲ್ಲ. ಸ್ವಲ್ಪ ದುಡ್ಡು ಗಿಟ್ಟು ಏನಾದ್ರು ಇಟ್ಟಿದ್ಯಾ ಅಂತ ನೋಡಿದ್ರೆ ಏನಾದ್ರು ಇಟ್ಟಿದ್ಯಾ ಅದರೊಳಗೆ? ಇಲ್ಲ ರೀ, ಅಂಥದ್ದೇನಿಲ್ಲ. ಕೊಡೆ ಕೀ. ಏಯ್, ಅವಳ ಹತ್ರ ಏನು ಇಲ್ಲದಂಗೆ ಮಾಡಿಟ್ಟಿದ್ಯಾ? ಒಂದು ವಾಲೆ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳು ಎಲ್ಲಿಂದ ಕೊಡ್ತಾಳೆ? ನಿಮ್ಮ ಅಮ್ಮನ ಹತ್ರನೇ ಕೇಳ್ಕೊ. ಅಂದಾಗೆ ನಿನ್ಗೆ ಯಾಕೆ ಇಷ್ಟೊಂದು ಅರ್ಜೆಂಟ್ ದುಡ್ಡು? ಅದ ದೊಡ್ಡಮ್ಮ, ಅದು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಹಾಕಿದ್ರೆ ಅದರಿಂದ ಇನ್ಕಮ್ ಬರುತ್ತೆ. ನನಗೆ ಸುಮಾರು ದುಡ್ಡು ಮಾಡ್ಬೋದು, ಅದಕ್ಕೆ. ಹೌದಾ? ಸುಮಾರು ಅಂದ್ರೆ ಈಗ ಒಂದು 10,000 ರೂಪಾಯಿ ಹಾಕಿದ್ದೀನಾ, ನೆಕ್ಸ್ಟ್ ಸಲಿಗೆ 3 ಲಕ್ಷ ಆಗಿರುತ್ತೆ. 3 ಲಕ್ಷನಾ? 10,000 ರೂಪಾಯಿಂದ? ಹ್ಞೂ ಅಮ್ಮ, ಅದಕ್ಕೆ ಹೇಳ್ತಾ ಇರೋದು. 10,000 ರೂಪಾಯಿ ಇದ್ರೆ ಕೊಡು, ನನಗೇನು ಬೇಕಾಗಿಲ್ಲ, 10,000 ರೂಪಾಯಿ ಮಾತ್ರ ಕೊಡು ಅಂತ. ನಾನು ಇನ್ನೇನು 4 ದಿವಸದಲ್ಲಿ ಕೊಟ್ಬಿಡ್ತೀನಿ. ಹೌದಾ? ಸರಿ ಕೊಡ್ತೀನಿ ಇರು. ಈ ತರ ಒಂದು ಬಿಸ್ನೆಸ್ ಮಾಡ್ತಾರೇನೋ? ನನಗೆ ಇವತ್ತೇ ಗೊತ್ತಾಗಿದ್ದು. ನಾನೊಂದು 2 ರೂಪಾಯಿ ಕೊಡ್ತೀನಿ, 2 ರೂಪಾಯಿಗೆ ಒಂದು 15 ರೂಪಾಯಿ ಆಯ್ತದ ನೋಡು. ಅಯ್ಯ, 5 ರೂಪಾಯಿ 10 ರೂಪಾಯಿ ಎಲ್ಲ ಆಗೋದಿಲ್ಲ ದೊಡ್ಡಮ್ಮ. ಏನಿದ್ರು ಮಿನಿಮಮ್ 10,000 ರೂಪಾಯಿ ಮೇಲೇನೆ. ತಗೊಳ್ಳೋ, ಇದ್ರಲ್ಲಿ 10,000 ರೂಪಾಯಿ ಇದೆ. ನನಗೆ ದುಡ್ಡು ಬಂದ ಮೇಲೆ 1 ಲಕ್ಷ ಕೊಟ್ಬಿಡ್ಬೇಕಾಯ್ತಾ? ಹ್ಞೂ ಸರಿ ಅಮ್ಮ, ಕೊಡು. ಮುಟ್ಟಾಳಿ ಅವನೇನು ಬಿಸ್ನೆಸ್ ಮಾಡ್ತಾ ಇದ್ದಾನ? ಇನ್ನೊಬ್ಳ ಎದೆ ಮೇಲೆ ಹಾಕಿ ಬರ್ತಾ ಇದ್ದಾನೆ. ಇವತ್ತೇ ನಿನಗೆಲ್ಲ ವಿಷಯನೂ ಗೊತ್ತು ಮಾಡಿಸ್ತೀನಿ ನಡಿ. ನಿನ್ನ ಮಗನ ಜಾತಕ ಏನು, ನಿನ್ನ ಜಾತಕ ಏನು ಅಂತ. ಸರಿ ಅಮ್ಮ, ಇನ್ನು ತಡ ಆಯ್ತದೆ, ನಾನು ಇನ್ನು ಬರ್ತೀನಿ. ನಾಷ್ಟ ಹೋಟ್ಲಲ್ಲೇ ಮಾಡ್ಕೋತೀನಿ. ಸರಿ. ಅಲ್ಲ ಕಣ, ನಿಮ್ಮಮ್ಮ ಅಷ್ಟು ಚೆನ್ನಾಗಿ ಪಲಾವ್ ಮತ್ತೆ ಚಟ್ನಿ ಮಾಡಿಟ್ಟಿದ್ದಾಳೆ. ಇಲ್ಲೇ ನಾಷ್ಟ ಮಾಡೋದು ಬಿಟ್ಟು ಅರ್ಜೆಂಟ್ ಕೆಲಸ ಹೋಯ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನಾಷ್ಟ ಮಾಡ್ಕೊಂಡು ಹೋಗುವಂತೆ ಸುಮ್ಮನೆ. ದೊಡ್ಡಮ್ಮ, ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಟ್ಲಲ್ಲಿ ಊಟ ಮಾಡ್ಕೋತೀನಿ. ಅದಕ್ಕೇನಂತೆ, ಟೈಮ್ ಇದ್ರೆ ಮಾಡ್ತೀನಿ, ಇಲ್ಲ ಮಧ್ಯಾಹ್ನ ಮಾಡ್ತೀನಿ ಬಿಡು. ಏನು ಹುಡುಗರು, ಏನಾದ್ರು ಮಾಡ್ಕೊ. ಸರಿ ಹೋಗು. 3 ಲಕ್ಷ ಕೈ ಬಿಟ್ಟು ಹೋದ್ರೆ ಮತ್ತೆ ಕಷ್ಟ ಆಗುತ್ತೆ, ಹೋಗು. ಕಳ್ಸು ಬೇಗನೆ. ಇನ್ನೊಬ್ಳ ಎದೆ ಮೇಲೆ ಸುರೀಲಿ. ಅತ್ತೆಯವ್ರೆ, ನೀವು ಅವ್ರಿಗೆ ದುಡ್ಡು ಕೊಡಬಾರ್ದಾಗಿತ್ತು. ಅದು ನನ್ನ ಇಷ್ಟ. ನಿನ್ನ ಕೆಲಸ ಏನಿದೆ ನೀನು ಮಾಡೋಗು. ಏಯ್, ಹೋಗು, ಅಡುಗೆ ನೋಡೋಗು, ಸೀದೋಗುತ್ತೆ. ಟೈಮ್ ಆಯ್ತಾ ಇದೆ ಜೈ, ಬೇಗ. ಪ್ರೇಮಿ ಇರು. ಹಾಯ್ ಫ್ರೆಂಡ್ಸ್, ನನ್ನ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬ ಧನ್ಯವಾದಗಳು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವೇನೇ ಆಗಿರಲಿ, ಸೂಪರ್ ನೈಸ್ ಏನೇ ಒಂದು ಹಾಕಲಿ, ವಿಡಿಯೋದ ಬಗ್ಗೆ ಹಾಕಿ, ನನಗೆ ತುಂಬಾ ಖುಷಿ ಆಗುತ್ತೆ. ಯಾರೇ ಆಗಿರಲಿ ಕಮೆಂಟ್ ಮಾಡಿ, ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಅದನ್ನು ಓದ್ಬಿಟ್ಟು ನಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಈ ಸ್ಟೋರಿನ ಯಾರೆಲ್ಲ ಸ್ಟಾರ್ಟಿಂಗಿಂದ ನೋಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಯಾರೆಲ್ಲ ನೋಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಸ್ಟೋರಿ ತುಂಬ ಹತ್ರನೇ ಇದೆ, ಇನ್ನು ಮುಗಿತಾ ಬರ್ತಾ ಇದೆ. ಇನ್ನು ಇನ್ನು ಆ ಹುಡುಗಿಯಿಂದ ಇವನ್ನ ದೂರ ಮಾಡಬೇಕು, ಇನ್ನು ಶಾಂತಿ ಅವ್ರ ಅತ್ತೆಯನ್ನು ಸರಿ ಮಾಡಬೇಕು, ಎಲ್ಲ ಹತ್ರ ಬರ್ತಾ ಇದೆ, ಸ್ಟೋರಿ ಮುಗಿತಾ ಬರ್ತಾ ಇದೆ. ಖಂಡಿತ ಇನ್ನೂ ಹೊಸ ಸ್ಟೋರಿ ಮಾಡೋಕ್ಕಿಂತ ಮುಂಚೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಆವಾಗ ಹೊಸ ಸ್ಟೋರಿ ನೋಡ್ತಾ ನಿಮಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.